ಅರೇಂಜ್ಮೆಂಟ್. ಹೋದ ವರ್ಷ ಅಯೋಧ್ಯೆದು ಸಖತ್ತಿತ್ತು. ಇದಂತೂ ಭಾರಿ ಮಾಡಿದ್ದಾರೆ. ಒಳ್ಳೆ ಅರೇಂಜ್ಮೆಂಟ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MG ಔಟ್ಡೋರ್. ಸ್ನೇಹಿತರೆ, ನೋಡ್ತಿದ್ರಲ್ಲ ಈ ಸುಂದರ ಮಹಾಮಂಟಪ ನಮ್ಮ ರಾಣೆಬೆನ್ನೂರು ರಾಜ ಗಣಪತಿಯ ಮಂಟಪ. ಸ್ನೇಹಿತರೆ ಈ ವರ್ಷ ಅಂದರೆ 2024ಕ್ಕೆ ನವದುರ್ಗೆಯರ ಮಹಾಮಂಟಪದ ಒಂದು ಪ್ರದರ್ಶನ ಮುಖಾಂತರ ನಾವು ರಾಣೆಬೆನ್ನೂರು ರಾಜ ಗಣಪತಿಯ ಒಂದು ದರ್ಶನ ಮಾಡ್ಬೋದು. ಸ್ನೇಹಿತರೆ, ಪ್ರದರ್ಶನ ಶುರುವಾಗಿದೆ. ಸ್ನೇಹಿತರೆ, ನೀವು ಕೂಡ ಬನ್ನಿ. ಭಾನುವಾರದಿಂದ ಪ್ರದರ್ಶನ ಶುರುವಾಗಿದೆ. ನಾನು ಕೂಡ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ.
ಬೆಂಗಳೂರಿಂದ ಬರ್ತೀವಿ. ಭಾಳ ಮಸ್ತಾಗಿದೆ ಅರೇಂಜ್ಮೆಂಟ್. ಹೋದ ವರ್ಷ ಅಯೋಧ್ಯೆದು ಸಖತ್ತಿತ್ತು. ಇದು ಭಾರಿ ಮಾಡಿದ್ದಾರೆ. ಒಳ್ಳೆ ಅರೇಂಜ್ಮೆಂಟ್. ತುಂಬಾ ಚೆನ್ನಾಗಿದೆ ಗಣಪತಿ. ಚೆನ್ನಾಗಿದೆ. ನಾನು ನೋಡಿದ್ದೇನೆ. ಚೆನ್ನಾಗಿದೆ. ಗಣಪತಿ ಎಲ್ಲ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಈ ಥೀಮ್ ಇತ್ತಲ್ಲ, ಗಣಪತಿ ಥೀಮ್ ನೋಡಿದ್ರಲ್ಲ, ಹೋದ್ರಲ್ಲ, ಅದ್ರ ಬಗ್ಗೆ ಹೇಗೆ ಅನಿಸ್ತು? ಖುಷಿ ಅನಿಸ್ತು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದವ್ರು ಎಲ್ಲಿಂದ ಬಂದಿರೋದು? ಇದೇ ಊರಿಂದ ಇದವ್ರು ನಮ್ದು ಇದೇ ಊರು. ಇದೇ ಊರು. ಚೆನ್ನಾಗಿದೆ ಅಣ್ಣ. 3 ವರ್ಷದಿಂದ ನೋಡಿದ್ದಿಲ್ಲ, ಇವತ್ತು ಮನೆಗೆ ಆಯ್ತು ಬಂತೆ. ಹೋದ ವರ್ಷ ಬಂದಿದ್ರ? ಇಲ್ಲ, ನಾವಿರೋದು ಮಂಗಳೂರಲ್ಲಿ. ಇದೇ ಊರವರು ಬಂದಿದ್ಲಿಲ್ಲ. ಈ ವರ್ಷ ಬಂದಿದ್ದು ನೋಡೋಕ್ಕೆ. ಮತ್ತೆ ಹೇಗೆ ಅನಿಸ್ತು? ಚೆನ್ನಾಗಿದೆ. ಚಲೋ ಐತೆ ಗಣಪತಿ ಸಖತ್ತಾಗಿತ್ತು ಬ್ರೋ. ಸೂಪರ್ ಐತಿ ಗಣಪತಿ. ಸರ್ ಹೇಗೆ ಅನಿಸ್ತು? ಚೆನ್ನಾಗಿದೆ. ಮೇಡಮ್ ಹೇಗೆ ಅನಿಸ್ತು? ಅಲ್ಲಿ ಮಾಡಿರೋದೆಲ್ಲ ಪ್ರತಿಯೊಂದು ಒಳ್ಳೆ ಇಂಪಾರ್ಟೆಂಟು. ಚೆನ್ನಾಗಿ ಅನಿಸುತ್ತೆ ಹೇಳ್ಬೇಕಂದ್ರೆ. ನೋಡೋಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಏಕೆಂದರೆ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಒಳಗಡೆ. ಮಕ್ಕಳಿಗೆ ಬೇಕಾಗಿದ್ದು ಏನು ಹಿಂದೆಯಿಂದ ಏನು ಮಾಡಿದ್ರಲ್ಲ ಅದರಲ್ಲಿ ಪ್ರತಿಯೊಂದು ಮಾಹಿತಿ ಇದೆ. 16ನೇ ಶತಮಾನದಿಂದ ಹಿಡಿದು ಇಲ್ಲಿ ತನೂ ಸುಧಾಮೂರ್ತಿಯವರ ತನೂ ಒಳ್ಳೆ ಇದು ಭಾಳ ಚೆನ್ನಾಗೈತೆ. ಪ್ರಾಧಾನ್ಯ ಕೊಟ್ಟದ್ದು ತುಂಬ ಇಷ್ಟ ಆಯಿತು. ಸೂಪರ್ ಇದೆ. ಇಟ್ಟಣ್ಣಾರ್ದು ಗಣಪತಿ. ಬೇರೆ ನಮ್ದು ರಾಣೆಬೆನ್ನೂರು. ಇದೇ ಊರು. ಚೆನ್ನಾಗಿದೆ ಸರ್. ಏನಂದರೆ ಹುಡುಗರಿಗೆ ಎಲ್ಲರಿಗೆ ಹಿಸ್ಟ್ರಿ ತಿಳ್ಕೊಬೋದು. ಭಾಳ ಚೆನ್ನಾಗಿ ಕೊಟ್ಟರಲ್ಲ ಸರ್ ಬುಕ್ ಎದ್ರ ಬಗ್ಗೆ ಇದೆ? ಇದ್ರ ಹಿಸ್ಟ್ರಿ ಬಗ್ಗೆ, ದುರ್ಗಾ ಇದ್ರ ಬಗ್ಗೆನೇ ಎಲ್ಲ ಅವತಾರದ ಬಗ್ಗೆ ಅದ್ರ ಬಗ್ಗೆ ಭಾಳ ಚೆನ್ನಾಗಿದೆ. ಪ್ರಕಾಶ್ ಅವರಿಗೆ ಭಾಳ ಧನ್ಯವಾದಗಳು. ರಾಜ ಗಣಪತಿ ಅಷ್ಟು ಗೊತ್ತಿದೆ ಸರ್. ಅವ್ರು ಬಂದಿದ ಮೇಲೆ ರಾಣೆಬೆನ್ನೂರು ರಾಜ ಏನನ್ನೋದು ಅಲ್ಲಿಂದ ಎಲ್ಲ ಬರ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಎಲ್ಲರಿಗೆ ಇದು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಯಾಕಂದರೆ ಈಗಿನ ಪೀಳಿಗೆ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇದನ್ನು ನೋಡೋದ್ರಿಂದ ಸ್ಕೂಲಿಗೆ ಮಕ್ಕಳಿಗೆಲ್ಲ ಭಾಳ ಅನುಕೂಲ ಆಗೈತಿ. ಚೆನ್ನಾಗಿದೆ. ಇಲ್ಲ, ಶೆಳಗೊಪ್ಪ ಚೆನ್ನಾಗಿದೆ. ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗೈತೆ. ನಮ್ಮ ರಾಣೆಬೆನ್ನೂರು ತಾಲೂಕು ಇದಾವ್ರೆ. ನಮ್ಮ ರಾಣೆಬೆನ್ನೂರು ತಾಲೂಕಿಂದ ಎಲ್ಲ ಜನಿಸಿದ ವೀರ ಗೃಹಿಣಿಯರು ಮತ್ತು ಅವರೆಲ್ಲರದ ಬಗ್ಗೆ ಹಾಕಿದ್ದಾರೆ. ಚೆನ್ನಾಗಿ ಅನಿಸ್ತು. ನಮ್ಮ ಇಡೀ ರಾಣೆಬೆನ್ನೂರಿಗೆ ಮಾತ್ರ ಫೇಮಸ್ ಗಣಪತಿ ಅಂದರೆ ಇದನ್ನೇ. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಅಷ್ಟೇ, ಇಲ್ಲಿ ನೋಡ್ತಾ ಇದ್ರೆ 2 ಕಣ್ಣು ಸಾಲದು ಆ ಥರ ಇದು ಇರುತ್ತೆ ನೋಡ್ಬೇಕಂತೇಳಿ. ಎಷ್ಟು ಜನ ಬಂದ್ರೂ ಒಟ್ಟು ಯಾರಿಗೂ ಇದು ಮಾಡೋಂಗಿಲ್ಲ. ಆ ಥರ ಒಂಥರ ಇದಂತ ಎಲ್ಲ ನೋಡೋಕ್ಕಾಗೋದು ಒಂಥರ ಸ್ವರ್ಗದಾಗಿದ್ದೇವೆ ನಾನು ಆ ಥರ ಒಂಥರ ಫೀಲಿಂಗ್ ಬರುತ್ತೆ. ಇಲ್ಲೆಲ್ಲ ಆ ಕಡೆ ಎಲ್ಲ ಆದಿಶಕ್ತಿ ಎಲ್ಲ ದೇವಾನ್ ದೇವತರು ಎಲ್ಲ ಇಲ್ಲೇ ಇದ್ದಾರೆ ನನ್ನ ಥರ ಫೀಲ್ ಬರುತ್ತೆ ನಮಗೆಲ್ಲ. ಅಲ್ಲಿ ನೋಡೋಕ್ಕಂದ್ರೆ ಹೊರಗೆ ಬರಬಾರ್ದು ಆ ಥರ ಇದೆ ನಮಗೆ. ಅಷ್ಟು ತುಂಬ ಖುಷಿ ಆಗ್ತಾ ಇದೆ ನಮಗೆ. ಖುಷಿ ಆಗ್ತೈತೆ. ಹೌದು, ತುಂಬ ಖುಷಿ. ರಾಮ ಮಂದಿರ ಮಾಡಿದ್ರು, ಇಸ್ತಾನ್ ಹೋದ್ರು ಈ ಥರ ಚೆನ್ನಾಗಿತ್ತು. Representing the whole family of the Ganesha was marvelous, and it was a good idea that I have never seen before. It was nice. ಬಟ್ ಬಂದಿರೋದು ಮೈಸೂರಿಂದ. ಒಳ್ಳೆ ಕಾನ್ಸೆಪ್ಟ್ ಇದೆ, ಚೆನ್ನಾಗಿದೆ, ಎಕ್ಸಲೆಂಟ್. ಥ್ಯಾಂಕ್ ಯು.